ಸಂದರ್ಭದಲ್ಲಿ ಮತ್ತು ಬಹಳ ಮುಖ್ಯವಾದಂತಹ ವಿಚಾರ ರಾಜ್ಯ ಬಜೆಟ್ನಲ್ಲೂ ಕೂಡ ಧರ್ಮ ದಂಗಲ್ ಅನ್ನುವಂಥದ್ದು ಬಹಳ ಜೋರಾಗಿ ಸದ್ದು ಮಾಡ್ತಾ ಇದೆ. ಆರಂಭದಲ್ಲಿ ನಮ್ಮ ಜಯಪ್ರಕಾಶ್ ಶೆಟ್ಟಿ ಅವರು ಒಂದು ಬಜೆಟ್ನ ಪುಸ್ತಕವನ್ನ ತೋರಿಸ್ತಾ ಇದ್ರು. ಅದರ ಸಂಪೂರ್ಣವಾದಂತಹ ಪ್ರತಿಯನ್ನ ಈ ಬಜೆಟ್ನಲ್ಲಿ ಇಳಿಸಲಾಗಿದೆ ಅನ್ನೋದ್ರ ಬಗ್ಗೆ ಮಾಹಿತಿಯನ್ನ ನೀಡ್ತಾ ಇದ್ರು. SDPI ಬಜೆಟ್ ಕಲ್ಯಾಣ ರಾಜ್ಯಕ್ಕಾಗಿ ಜನತಾ ಬಜೆಟ್ ಅಂತ ಏನು ಘೋಷಣೆ ಮಾಡಿದ್ರು, ಆ ವಿಚಾರವನ್ನ ನಾವು ಪರಿಪರಿಯಾಗಿ ಪಿನ್ ಟು ಪಿನ್ ಹೇಳ್ತಾ ಹೋಗ್ತೀವಿ. ಅದಕ್ಕಿಂತ ಮುಂಚೆ ಯಾಕೆ ಬಜೆಟ್ ನಲ್ಲಿಯೂ ಧರ್ಮ ದಂಗಲ್ ಹೇಳಿದ್ವಿ ಅಂತಂದ್ರೆ, ಮುಸ್ಲಿಂ ಓಲೈಕೆಯನ್ನ ಮಾಡಿದ್ರ ಸಿದ್ದರಾಮಯ್ಯ ಅವರು. ಮುಸ್ಲಿಂ ಮೋಹ, ಬಜೆಟ್ ನಲ್ಲಿ ಹಿಂದೂಗಳಿಗೆ ಮೋಸ, ಕಾಂಗ್ರೆಸ್ ಸರ್ಕಾರದ ವಿರುದ್ಧ ಬಿಜೆಪಿ ಕಡು ಕೋಪಗೊಂಡಿದೆ. ಇದು ತಾಲಿಬಾನ್ ಬಜೆಟ್, ಇದು ಹಲಾಲ್ ಬಜೆಟ್, ಇದು ಪಾಕಿಸ್ತಾನ್ ಬಜೆಟ್ ಅಂತ ಇತ್ಯಾದಿ ಇತ್ಯಾದಿ ವಿಚಾರಗಳನ್ನ ಈಗಾಗಲೇ ಅವರು ಪ್ರಸ್ತಾಪ ಮಾಡುವ ಮೂಲಕ ಆಕ್ರೋಶವನ್ನ ಹೊರಹಾಕಿಯಾಗಿದೆ. ಕಾರಣ ಇಷ್ಟೇ, ಬಹುಪಾಲು ಅಲ್ಪಸಂಖ್ಯಾತರಿಗೆ. ಹಾಗಿದ್ರೆ ಸಿದ್ದರಾಮಯ್ಯ ಅವರಿಗೆ ಬಹುಸಂಖ್ಯಾತರು ಬೇಡವಾದ್ರ? ಬಹುಸಂಖ್ಯಾತರ ಹಿತ ಅವರಿಗೆ ಅಷ್ಟಕ್ಕಷ್ಟೇ ಆಯ್ತಾ? ಇಲ್ಲಿ ಮುಖ್ಯವಾಗಿ ಇದು ಬಿಜೆಪಿ ಆರೋಪಕ್ಕೆ ಬಿಜೆಪಿ ಆರೋಪ ಹೌದು. ಆಗ ಕಾಂಗ್ರೆಸ್ ಅವರ ಕೆಲವು ಆರೋಪಗಳಿದೆ. ನೀವು ನರೇಂದ್ರ ಮೋದಿ ಅವರು ಮುಸ್ಲಿಮರ ಪರವಾಗಿ ಕೊಟ್ಟಾಗ ಆಗ ನಿಮ್ಗೆ ಅನ್ಸೋದಿಲ್ಲಲ್ಲ ಅಂತಲೂ ಕೇಳ್ತಾರೆ. ಅದಿದ್ದದ್ದೇ, ರಾಜಕೀಯದಲ್ಲಿ ಇದ್ದದ್ದೇ. ನೀವು ತಾಲಿಬಾನ್ಗೆ 200 ಕೋಟಿ ಕೊಟ್ಟರೆ, ಹೊತ್ತು ತಾಲಿಬಾನ್ ವಿರೋಧಿ ತಾಲಿಬಾನ್ ಸರ್ಕಾರಕ್ಕೆ 200 ಕೋಟಿ ಕೊಟ್ಟರೆ ಇದೆಲ್ಲ ಬರುತ್ತೆ. ಆಮೇಲೆ ನೀವು ಮುಸ್ಲಿಮರಿಗೆ ಕೊಟ್ಟಾಗ ಇದು ರಾಜಕೀಯದಲ್ಲಿ ಇದ್ದದ್ದೇ. ಆದರೆ ಯಾರು ಬಹಳ ದೊಡ್ಡ ಧ್ವನಿಯಲ್ಲಿ ಅದನ್ನು ಏನು ಕರಾರುವಕ್ಕಾಗಿ ಹೇಳ್ತಾರೆ, ಅದು ಇಂಪಾರ್ಟೆಂಟು. ಇಲ್ಲಿ ಇನ್ನೊಂದು ಪಾಯಿಂಟ್ ಬರುತ್ತೆ. ಜಮೀರ್ ಅಹ್ಮದ್ ಖಾನ್ 60,000 ಕೋಟಿ ಕೇಳಿದ್ರು ಅಂತೇಳಿ, ಅದು ಅವ್ರು ಕೇಳ್ತಾರೆ. ಅವ್ರು ಹೇಳ್ತಾರೆ ನಮ್ಮದು 14% ಜನಸಂಖ್ಯೆ ಇದೆ ಅಂತ. ಈಗ ಅದೊಂದು ಚರ್ಚೆ ಆಗಿದೆ, 14% ನಿಮ್ಗೆ ಹೆಂಗೆ ಗೊತ್ತಾಯಿತು ಅಂತೇಳಿ. ಯಾಕಂದರೆ 2011ರ ಏನು ಜನಗಣತಿ ಪ್ರಕಾರ ಆ ಲೆಕ್ಕಾಚಾರ ಬೇರೆ. ಈಗ ಇವರು ಹೊಸದೊಂದು ಜನಗಣತಿ ಮಾಡಿದ್ದಾರಲ್ಲ ಯಾರು, ಸಿದ್ದರಾಮಯ್ಯನವರು, ಅದು ಲೀಕ್ ಆದ ಕಾರಣಕ್ಕಾಗಿ 75 ಲಕ್ಷ ಅಂತಿತ್ತಲ್ಲ, ಅದರ ಬಗ್ಗೆ ಮಾಡಿದ್ರು. ಇತ್ತೀಚೆಗೆ ಅದು ಆದಂಥದ್ದು. ಜಯಪ್ರಕಾಶ್ ಹೆಗಡೆ ಇತ್ತೀಚಿನ ಅದರ ಮುಖ್ಯಸ್ಥರಾಗಿದ್ದರು ಅಷ್ಟೇ. ಬನ್ನಿ, ಇದೀಗ ಸಿಎಂ ಸಿದ್ದರಾಮಯ್ಯ ಮುಸ್ಲಿಂ ಓಲೈಕೆ ವಿರುದ್ಧ ಬಿಜೆಪಿ ನಾಯಕರು ಆಕ್ರೋಶ ವ್ಯಕ್ತಪಡಿಸಿದ್ದಾರೆ. ಇದು ಪಕ್ಕಾ ಮುಸ್ಲಿಂ ಬಜೆಟ್ ಅಂತ ಟಾನ್ ಕೊಟ್ಟಿದ್ದಾರೆ. ಈ ಬಗ್ಗೆ ಒಂದು ವರದಿ ನೋಡ್ಕೊಂಬರೋಣ. ಗಿಫ್ಟ್ ಬಜೆಟ್ನಲ್ಲಿ ಸಿಎಂ ಸಿದ್ದರಾಮಯ್ಯ ಮುಸ್ಲಿಮರಿಗೆ ಭರ್ಜರಿ ಗಿಫ್ಟ್ ಕೊಟ್ಟಿದ್ದಾರೆ. ವಕ್ಫ್ ಅಭಿವೃದ್ಧಿಗೆ 150 ಕೋಟಿ, 100 ಉರ್ದು ಶಾಲೆಗಳಿಗೆ ಹೈಟೆಕ್ ಟಚ್, ಕೈಗಾರಿಕೆಯಲ್ಲೂ ಮೀಸಲಾತಿ, ಅಲ್ಪಸಂಖ್ಯಾತರ ಕಾಲೋನಿಗೆ 1,000 ಕೋಟಿ ನೀಡಿ ರಂಜಾನ್ ಉಡುಗೊರೆ ನೀಡಿದ್ದಾರೆ. ಇದು ಬಿಜೆಪಿಯನ್ನ ಕೆರಳಿ ಕೆಂಡವಾಗುವಂತೆ ಮಾಡಿದೆ. ಮುಸ್ಲಿಂ ಬಜೆಟ್ ಅಂತ ಬಿಜೆಪಿ ಟಾನ್. ಸಿಎಂ ಸಿದ್ದರಾಮಯ್ಯ ಅವರ ಮುಸ್ಲಿಂ ಓಲೈಕೆ ವಿರುದ್ಧ ಬಿಜೆಪಿ ನಾಯಕರು ಆಕ್ರೋಶ ಹೊರಹಾಕಿದ್ದಾರೆ. ಇದು ಪಕ್ಕಾ ಮುಸ್ಲಿಂ ಬಜೆಟ್ ಅಂತ ಟಾಂಟ್ ಕೊಟ್ಟಿದ್ದಾರೆ. ಇದು ಕೇವಲ ಪಾಕಿಸ್ತಾನ ಬಜೆಟ್ ಅಷ್ಟೇ. ಈ ಬಜೆಟ್ ಕೇವಲ ಜಮೀರ್ ಅಹ್ಮದ್ ಖಾನು ಮುಸ್ಲಿಮರ ಬಜೆಟ್ ಆಗಿ, ಇದೇನು ಪಾಕಿಸ್ತಾನದ ಬಜೆಟ್ ಅಥವಾ ಕರ್ನಾಟಕ ಬಜೆಟ್ ಅಂತೇಳಿ ಒಂದು ಕ್ವಶನ್ ಮಾರ್ಕ್ ಇದೆ. ಬಜೆಟ್ನಲ್ಲಿ ಹಿಂದೂಗಳಿಗೆ ಅನ್ಯಾಯ. ಇದು ಮುಸಲ್ಮಾನರ ಪರವಾಗಿರುವಂಥ ಒಂದು ಬಜೆಟ್ ಅಷ್ಟೇ ಅಲ್ಲ, ಹಿಂದೂಗಳಿಗೆ ವಂಚನೆ ಮಾಡುವಂಥದ್ದು, ಹಿಂದೂಗಳಿಗೆ ದ್ರೋಹ ಮಾಡುವಂಥ ಬಜೆಟ್ ಅಂತೇಳಿ ನಾನು ಸ್ಪಷ್ಟವಾಗಿ ಹೇಳ್ತೀನಿ. ತಾಲಿಬಾನ್ ಬಜೆಟ್ ಅಂತ ಛಲವಾದಿ ಕಿಡಿ. ಮುಸಲ್ಮಾನ್ ಬಂಧುಗಳಿಗೆ ಏನೇನು ಫೆಸಿಲಿಟಿ ಕೊಡಬೇಕೋ ಅದನ್ನೆಲ್ಲ ಮೈನಾರಿಟಿ ಅನ್ನೋ ಹೆಸರಿನಲ್ಲಿ ಇದೊಂಥರ ತಾಲಿಬಾನ್ ಬಡ್ಜೆಟ್ ಅನ್ಬೇಕು ಇವ್ರನ್ನ. ಇದು ತಾಲಿಬಾನ್ ಬಡ್ಜೆಟ್. ಸಾಬ್ರು ಬಜೆಟ್ ಅಂತ ಅಶೋಕ್ ಆಕ್ರೋಶ. ಇದೊಂದು ರೀತಿ ಸಿದ್ದರಾಮಯ್ಯನವರು ಓಟಿನ ಋಣ ತೀರ್ಸಕ್ಕೆ, ಮುಸ್ಲಿಮರ ಓಟಿನ ಋಣ ತೀರ್ಸಕ್ಕೆ ಓಟಿನ ಬಡ್ಜೆಟ್ ಅಷ್ಟೇ. ಇದು ಮುಸ್ಲಿಮರ ಬಡ್ಜೆಟ್, ಹೇಳಿದೆ ಸಾಬ್ರ ಬಡ್ಜೆಟ್ಟು ಅಂತ. ಮುಸ್ಲಿಮರ ಬಡ್ಜೆಟ್ಟು ಓಟಿನ ಋಣ ತೀರ್ಸೋ ಅಂತ ಬಡ್ಜೆಟನ್ನು ಸಿದ್ದರಾಮಯ್ಯನವರು ಮಾಡಿದ್ದಾರೆ. ಬಜೆಟ್ ನೋಡಿ ಜಿನ್ನ ಆತ್ಮಕ್ಕೆ ಶಾಂತಿ ಸಿಕ್ಕಿದೆ. ಯಾವುದನ್ನ ಬಾಬಾ ಸಾಹೇಬ್ ಅಂಬೇಡ್ಕರ್ ಮತೀಯ ಆಧಾರಿತ ಮೀಸಲಾತಿಯನ್ನು ನಿರಾಕರಿಸಿದ್ರು, ತನ್ನ ಸಂವಿಧಾನ ರಚನೆಯ ಸಂದರ್ಭದಲ್ಲಿ ಇವರು ಮತೀಯ ಆಧಾರಿತವಾಗಿ ಮೀಸಲಾತಿಯನ್ನು ಗುತ್ತಿಗೆದಾರರವರೆಗೂ ವಿಸ್ತರಣೆ ಮಾಡಿದ್ದಾರೆ. 2 ಕೋಟಿಯವರೆಗೆ ಮತೀಯ ಆಧಾರಿತ ಮೀಸಲಾತಿಯ ವಿಸ್ತರಣೆ ಆಗಿದೆ. ಇದು ಸಂವಿಧಾನ ವಿರೋಧಿಯಾಗಿರ್ತಕ್ಕಂಥದ್ದು. ಅಲ್ಪಸಂಖ್ಯಾತರ ತುಷ್ಟೀಕರಣಕ್ಕಾಗಿ ಯೋಜನೆ. ಕೆಲವು ಅಂಶಗಳಲ್ಲಿ ಬಹಳಷ್ಟು ಏನು ಅಲ್ಪಸಂಖ್ಯಾತರ ಒಂದು ತುಷ್ಟೀಕರಣಕ್ಕೋಸ್ಕರ ಅವನ್ನ ಓಲೈಸುವ ದೃಷ್ಟಿಯಲ್ಲಿ ಬಹಳಷ್ಟು ಯೋಜನೆಗಳನ್ನು ರೂಪಿಸ್ತಾ ಇದ್ದಾರೆ. ಬ್ಯೂರೋ ರಿಪೋರ್ಟ್, ರಿಪಬ್ಲಿಕ್ ಕನ್ನಡ. ನೋಡಿ, ಇಷ್ಟೆಲ್ಲ ಕೊಟ್ಟ ನಂತರವೂ ಕೂಡ ಜಮೀರ್ ಅಹ್ಮದ್ ಹೇಳ್ತಾ ಇರೋದು
ನಮಗೆ ಮತ್ತು ಬಹಳ ಮುಖ್ಯವಾದಂತಹ ವಿಚಾರ, ರಾಜ್ಯ ಬಜೆಟ್ನಲ್ಲೂ ಕೂಡ ಧರ್ಮ ದಂಗಲ್ ಅನ್ನುವಂಥದ್ದು ಬಹಳ ಜೋರಾಗಿ ಸದ್ದು ಮಾಡ್ತಾ ಇದೆ. ಆರಂಭದಲ್ಲಿ ನಮ್ಮ ಜಯಪ್ರಕಾಶ್ ಶೆಟ್ಟಿ ಅವರು ಒಂದು ಬಜೆಟ್ನ ಪುಸ್ತಕವನ್ನ ತೋರಿಸ್ತಾ ಇದ್ರು. ಅದರ ಸಂಪೂರ್ಣವಾದಂತಹ ಪ್ರತಿಯನ್ನ ಈ ಬಜೆಟ್ನಲ್ಲಿ ಇಳಿಸಲಾಗಿದೆ ಅನ್ನೋದ್ರ ಬಗ್ಗೆ ಮಾಹಿತಿಯನ್ನ ನೀಡ್ತಾ ಇದ್ರು. SDPI ಬಜೆಟ್, ಕಲ್ಯಾಣ ರಾಜ್ಯಕ್ಕಾಗಿ ಜನತಾ ಬಜೆಟ್ ಅಂತ ಏನು ಘೋಷಣೆ ಮಾಡಿದ್ರು, ಆ ವಿಚಾರವನ್ನ ನಾವು ಪರಿಪರಿಯಾಗಿ ಪಿನ್ ಟು ಪಿನ್ ಹೇಳ್ತಾ ಹೋಗ್ತೀವಿ. ಅದಕ್ಕಿಂತ ಮುಂಚೆ ಯಾಕೆ ಬಜೆಟ್ನಲ್ಲಿಯೂ ಧರ್ಮ ದಂಗಲ್ ಹೇಳಿದ್ವಿ ಅಂತಂದ್ರೆ, ಮುಸ್ಲಿಂ ಓಲೈಕೆಯನ್ನ ಮಾಡಿದ್ರ ಸಿದ್ದರಾಮಯ್ಯ ಅವರು. ಮುಸ್ಲಿಂ ಮೋಹ, ಬಜೆಟ್ನಲ್ಲಿ ಹಿಂದೂಗಳಿಗೆ ಮೋಸ. ಕಾಂಗ್ರೆಸ್ ಸರ್ಕಾರದ ವಿರುದ್ಧ ಬಿಜೆಪಿ ಕಡು ಕೋಪಗೊಂಡಿದೆ. ಇದು ತಾಲಿಬಾನ್ ಬಜೆಟ್, ಇದು ಹಲಾಲ್ ಬಜೆಟ್, ಇದು ಪಾಕಿಸ್ತಾನ್ ಬಜೆಟ್ ಅಂತ ಇತ್ಯಾದಿ ಇತ್ಯಾದಿ ವಿಚಾರಗಳನ್ನ ಈಗಾಗಲೇ ಅವರು ಪ್ರಸ್ತಾಪ ಮಾಡುವ ಮೂಲಕ ಆಕ್ರೋಶವನ್ನ ಹೊರಹಾಕಿಯಾಗಿದೆ. ಕಾರಣ ಇಷ್ಟೇ, ಬಹುಪಾಲು ಅಲ್ಪಸಂಖ್ಯಾತರಿಗೆ. ಹಾಗಿದ್ರೆ ಸಿದ್ದರಾಮಯ್ಯ ಅವರಿಗೆ ಬಹುಸಂಖ್ಯಾತರು ಬೇಡವಾದ್ರ? ಬಹುಸಂಖ್ಯಾತರ ಹಿತ ಅವರಿಗೆ ಅಷ್ಟಕ್ಕಷ್ಟೇ ಆಯ್ತಾ? ಇಲ್ಲಿ ಮುಖ್ಯವಾಗಿ ಇದು ಬಿಜೆಪಿ ಆರೋಪಕ್ಕೆ ಬಿಜೆಪಿ ಆರೋಪ ಹೌದು. ಆಗ ಕಾಂಗ್ರೆಸ್ ಅವರ ಕೆಲವು ಆರೋಪಗಳಿದೆ. ನೀವು ನರೇಂದ್ರ ಮೋದಿ ಅವರು ಮುಸ್ಲಿಮರ ಪರವಾಗಿ ಕೊಟ್ಟಾಗ ಆಗ ನಿಮ್ಗೆ ಅನ್ಸೋದಿಲ್ಲಲ್ಲ ಅಂತಲೂ ಕೇಳ್ತಾರೆ. ಅದಿದ್ದದ್ದೇ, ರಾಜಕೀಯದಲ್ಲಿ ಇದ್ದದ್ದೇ. ನೀವು ತಾಲಿಬಾನ್ಗೆ 200 ಕೋಟಿ ಕೊಟ್ಟರೆ, ಹೊತ್ತು ತಾಲಿಬಾನ್ ವಿರೋಧಿ ತಾಲಿಬಾನ್ ಸರ್ಕಾರಕ್ಕೆ 200 ಕೋಟಿ ಕೊಟ್ಟರೆ ಇದೆಲ್ಲ ಬರುತ್ತೆ. ಆಮೇಲೆ ನೀವು ಮುಸ್ಲಿಮರಿಗೆ ಕೊಟ್ಟಾಗ ಇದು ರಾಜಕೀಯದಲ್ಲಿ ಇದ್ದದ್ದೇ. ಆದರೆ ಯಾರು ಬಹಳ ದೊಡ್ಡ ಧ್ವನಿಯಲ್ಲಿ ಅದನ್ನು ಏನು ಕರಾರುವಕ್ಕಾಗಿ ಹೇಳ್ತಾರೆ ಅದು ಇಂಪಾರ್ಟೆಂಟು. ಇಲ್ಲಿ ಇನ್ನೊಂದು ಪಾಯಿಂಟ್ ಬರುತ್ತೆ. ಜಮೀರ್ ಅಹ್ಮದ್ ಖಾನ್ 60,000 ಕೋಟಿ ಕೇಳಿದ್ರು ಅಂತೇಳಿ, ಅದು ಅವ್ರು ಕೇಳ್ತಾರೆ. ಅವ್ರು ಹೇಳ್ತಾರೆ ನಮ್ಮದು 14% ಜನಸಂಖ್ಯೆ ಇದೆ ಅಂತ. ಈಗ ಅದೊಂದು ಚರ್ಚೆ ಇದೆ, 14% ನಿಮ್ಗೆ ಹೆಂಗೆ ಗೊತ್ತಾಯಿತು ಅಂತೇಳಿ. ಯಾಕಂದರೆ 2011ರ ಏನು ಜನಗಣತಿ ಪ್ರಕಾರ ಆ ಲೆಕ್ಕಾಚಾರ ಬೇರೆ. ಈಗ ಇವರು ಹೊಸದೊಂದು ಜನಗಣತಿ ಮಾಡಿದ್ದಾರಲ್ಲ ಯಾರು, ಸಿದ್ದರಾಮಯ್ಯನವರು, ಅದು ಲೀಕ್ ಆದ ಕಾರಣಕ್ಕಾಗಿ 75 ಲಕ್ಷ ಅಂತಿತ್ತಲ್ಲ, ಅದರ ಬಗ್ಗೆ ಮಾಡಿದ್ರು. ಇತ್ತೀಚೆಗೆ ಅದು ಆದಂಥದ್ದು. ಜಯಪ್ರಕಾಶ್ ಹೆಗಡೆ ಇತ್ತೀಚಿನ ಅದರ ಮುಖ್ಯಸ್ಥರಾಗಿದ್ದರು ಅಷ್ಟೇ. ಬನ್ನಿ, ಇದೀಗ ಸಿಎಂ ಸಿದ್ದರಾಮಯ್ಯ ಮುಸ್ಲಿಂ ಓಲೈಕೆ ವಿರುದ್ಧ ಬಿಜೆಪಿ ನಾಯಕರು ಆಕ್ರೋಶ ವ್ಯಕ್ತಪಡಿಸಿದ್ದಾರೆ. ಇದು ಪಕ್ಕಾ ಮುಸ್ಲಿಂ ಬಜೆಟ್ ಅಂತ ಟಾಂಟ್ ಕೊಟ್ಟಿದ್ದಾರೆ. ಈ ಬಗ್ಗೆ ಒಂದು ವರದಿ ನೋಡ್ಕೊಂಬರೋಣ. ಗಿಫ್ಟ್ ಬಜೆಟ್ನಲ್ಲಿ ಸಿಎಂ ಸಿದ್ದರಾಮಯ್ಯ ಮುಸ್ಲಿಮರಿಗೆ ಭರ್ಜರಿ ಗಿಫ್ಟ್ ಕೊಟ್ಟಿದ್ದಾರೆ. ವಕ್ಫ್ ಅಭಿವೃದ್ಧಿಗೆ 150 ಕೋಟಿ, 100 ಉರ್ದು ಶಾಲೆಗಳಿಗೆ ಹೈಟೆಕ್ ಟಚ್, ಕೈಗಾರಿಕೆಯಲ್ಲೂ ಮೀಸಲಾತಿ, ಅಲ್ಪಸಂಖ್ಯಾತರ ಕಾಲೋನಿಗೆ 1,000 ಕೋಟಿ ನೀಡಿ ರಂಜಾನ್ ಉಡುಗೊರೆ ನೀಡಿದ್ದಾರೆ. ಇದು ಬಿಜೆಪಿಯನ್ನ ಕೆರಳಿ ಕೆಂಡವಾಗುವಂತೆ ಮಾಡಿದೆ. ಮುಸ್ಲಿಂ ಬಜೆಟ್ ಅಂತ ಬಿಜೆಪಿ ಟಾನ್. ಸಿಎಂ ಸಿದ್ದರಾಮಯ್ಯವರ ಮುಸ್ಲಿಂ ಓಲೈಕೆ ವಿರುದ್ಧ ಬಿಜೆಪಿ ನಾಯಕರು ಆಕ್ರೋಶ ಹೊರಹಾಕಿದ್ದಾರೆ. ಇದು ಪಕ್ಕಾ ಮುಸ್ಲಿಂ ಬಜೆಟ್ ಅಂತ ಟಾಂಟ್ ಕೊಟ್ಟಿದ್ದಾರೆ. ಇದು ಕೇವಲ ಪಾಕಿಸ್ತಾನ ಬಜೆಟ್ ಅಷ್ಟೇ. ಈ ಬಜೆಟ್ ಕೇವಲ ಜಮೀರ್ ಅಹ್ಮದ್ ಖಾನು ಮುಸ್ಲಿಮರ ಬಜೆಟ್ ಆಗಿ, ಇದೇನು ಪಾಕಿಸ್ತಾನದ ಬಜೆಟೋ ಅಥವಾ ಕರ್ನಾಟಕ ಬಜೆಟ್ ಅಂತೇಳಿ ಒಂದು ಕ್ವಶನ್ ಮಾರ್ಕ್ ಇದೆ. ಬಜೆಟ್ನಲ್ಲಿ ಹಿಂದೂಗಳಿಗೆ ಅನ್ಯಾಯ. ಇದು ಮುಸಲ್ಮಾನರ ಪರವಾಗಿರುವಂಥ ಒಂದು ಬಜೆಟು ಅಷ್ಟೇ ಅಲ್ಲ, ಹಿಂದೂಗಳಿಗೆ ವಂಚನೆ ಮಾಡುವಂಥದ್ದು, ಹಿಂದೂಗಳಿಗೆ ದ್ರೋಹ ಮಾಡುವಂಥ ಬಜೆಟ್ ಅಂತೇಳಿ ನಾನು ಸ್ಪಷ್ಟವಾಗಿ ಹೇಳ್ತೀನಿ. ತಾಲಿಬಾನ್ ಬಜೆಟ್ ಅಂತ ಛಲವಾದಿ ಕಿಡಿ. ಮುಸಲ್ಮಾನ್ ಬಂಧುಗಳಿಗೆ ಏನೇನು ಫೆಸಿಲಿಟಿ ಕೊಡಬೇಕೋ ಅದನ್ನೆಲ್ಲ ಮೈನಾರಿಟಿ ಅನ್ನೋ ಹೆಸರಿನಲ್ಲಿ ಇದೊಂಥರ ತಾಲಿಬಾನ್ ಬಡ್ಜೆಟ್ ಅನ್ಬೇಕು ಇವ್ರನ್ನ. ಇದು ತಾಲಿಬಾನ್ ಬಡ್ಜೆಟ್ಟು. ಸಾಬ್ರು ಬಜೆಟ್ ಅಂತ ಅಶೋಕ್ ಆಕ್ರೋಶ. ಇದೊಂದು ರೀತಿ ಸಿದ್ದರಾಮಯ್ಯನವರು ಓಟಿನ ಋಣ ತೀರ್ಸಕ್ಕೆ, ಮುಸ್ಲಿಮರ ಓಟಿನ ಋಣ ತೀರ್ಸಕ್ಕೆ ಓಟಿನ ಬಡ್ಜೆಟ್ ಅಷ್ಟೇ. ಇದು ಮುಸ್ಲಿಮರ ಹೇಳ್ದೆ ಸಾಬ್ರ ಬಡ್ಜೆಟ್ಟು ಅಂತ. ಮುಸ್ಲಿಮರ ಬಡ್ಜೆಟ್ಟು ಓಟಿನ ಋಣ ತೀರ್ಸೋ ಅಂತ ಬಡ್ಜೆಟನ್ನು ಸಿದ್ದರಾಮಯ್ಯನವರು ಮಾಡಿದ್ದಾರೆ. ಬಜೆಟ್ ನೋಡಿ ಜಿನ್ನ ಆತ್ಮಕ್ಕೆ ಶಾಂತಿ ಸಿಕ್ಕಿದೆ. ಯಾವುದನ್ನ ಬಾಬಾ ಸಾಹೇಬ್ ಅಂಬೇಡ್ಕರ್ ಮತೀಯ ಆಧಾರಿತ ಮೀಸಲಾತಿಯನ್ನು ನಿರಾಕರಿಸಿದ್ರು, ತನ್ನ ಸಂವಿಧಾನ ರಚನೆಯ ಸಂದರ್ಭದಲ್ಲಿ ಇವರು ಮತೀಯ ಆಧಾರಿತವಾಗಿ ಮೀಸಲಾತಿಯನ್ನು ಗುತ್ತಿಗೆದಾರರವರೆಗೂ ವಿಸ್ತರಣೆ ಮಾಡಿದ್ದಾರೆ. 2 ಕೋಟಿಯವರೆಗೆ ಮತೀಯ ಆಧಾರಿತ ಮೀಸಲಾತಿಯ ವಿಸ್ತರಣೆ ಆಗಿದೆ. ಇದು ಸಂವಿಧಾನ ವಿರೋಧಿಯಾಗಿರ್ತಕ್ಕಂಥದ್ದು. ಅಲ್ಪಸಂಖ್ಯಾತರ ತುಷ್ಟೀಕರಣಕ್ಕಾಗಿ ಯೋಜನೆ. ಕೆಲವು ಅಂಶಗಳಲ್ಲಿ ಬಹಳಷ್ಟು ಏನು ಅಲ್ಪಸಂಖ್ಯಾತರ ಒಂದು ತುಷ್ಟೀಕರಣಕ್ಕೋಸ್ಕರ ಅವನ್ನ ಓಲೈಸುವ ದೃಷ್ಟಿಯಲ್ಲಿ ಬಹಳಷ್ಟು ಯೋಜನೆಗಳನ್ನು ರೂಪಿಸ್ತಾ ಇದ್ದಾರೆ. ಬ್ಯೂರೋ ರಿಪೋರ್ಟ್, ರಿಪಬ್ಲಿಕ್ ಕನ್ನಡ. ನೋಡಿ, ಇಷ್ಟೆಲ್ಲ ಕೊಟ್ಟ ನಂತರವೂ ಕೂಡ ಜಮೀರ್ ಅಹ್ಮದ್ ಹೇಳ್ತಾ ಇರೋದು, ನಮಗೆ